ಸೋಮಣ್ಣವರು ಮೊನ್ನೆ ಅಮಿತ್ ಶಾ ಅವ್ರನ್ನ ಮತ್ತು ನಡ್ಡಾ ಅವ್ರನ್ನ ಮೀಟ್ ಆಗಿ ಒಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಇಷ್ಟು ದಿವಸ ಪಕ್ಷವನ್ನ ಬಿಡೋದೋ ಅಥವಾ ಅಸಮಾಧಾನನೋ ಇನ್ನಷ್ಟು ಮಗದಷ್ಟು ಸಂಗತಿಗಳದು ಇವ್ರನ್ನ ಕಾಡ್ತಾ ಇತ್ತು. ಆದರೆ ಈಗ ಅವರು ಹೊಸ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಏನ್ ಡಿಮ್ಯಾಂಡ್ ಅಂತ ಅಂದ್ರೆ, ರಾಜ್ಯಸಭಾಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದೀನಿ, 3 ಕ್ಷೇತ್ರ ಕೊಡಿ, ಕೆಲಸ ಮಾಡಿ ಗೆಲ್ಲಿಸಿಕೊಂಡು ಬರ್ತೀನಿ, ಕೆಲ ಪ್ರಮುಖ ವಿಚಾರಗಳನ್ನ ನಾನು ಚರ್ಚೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಆದರೆ ಈ ಪ್ರಮುಖ ವಿಚಾರಗಳು ಏನು ಅಂತ ಹೇಳೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಇಷ್ಟು ದಿವಸ ಸೋಮಣ್ಣವರು ಭಾಳ ಅಸಮಾಧಾನದಲ್ಲಿದ್ದರು. ನಾನು ಹೈಕಮಾಂಡ್ನ ಮೀಟ್ ಆಗ್ತೀನಿ, ಮಗದೊಂದು ಅಂತ ಹೇಳಿ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಯಾರ ಬಗ್ಗೆನೂ ನಾನು ಮಾತಾಡಲ್ಲ ಅಂತಲೂ ಹೇಳ್ತಿದ್ರು. ಆದರೆ ಈಗ ಅಮಿತ್ ಶಾ ಮತ್ತು ನಡ್ಡಾ ಅವ್ರನ್ನ ಮೀಟ್ ಮಾಡಿದ ಬಳಿಕ ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಭೇಟಿ ಬಳಿಕ ನಮಗೆ ಸ್ವಲ್ಪ ಸಮಾಧಾನ ಆಗಿದೆ ಅಂತ ಹೇಳಿದ್ದಾರೆ. ಏನು ಸಮಾಧಾನ ಪಡಿಸಿದ್ದಾರೆ ಮತ್ತು ಏನನ್ನು ಹೇಳಿ ಬಂದಿದ್ದಾರೆ ಎಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಈಗಿರುವಂಥ ಒಂದು ಸಂದರ್ಭದಲ್ಲಿ ಅಮಿತ್ ಶಾ ಮತ್ತು ನಡ್ಡಾ ಅವ್ರನ್ನ ಮೀಟ್ ಮಾಡಿ ಹೊಸ ಬೇಡಿಕೆಯನ್ನು ಕೊಟ್ಟು ರಾಜ್ಯಸಭಾಕ್ಕೆ ಅವಕಾಶ ಕೇಳಿದ್ದಾರೆ. ನಾನು ಏನೇನು ಹೇಳಬೇಕು ಹೇಳಿದ್ದೀನಿ, ಅದೆಲ್ಲ ಇವಾಗ ಹೇಳೋವಂಥದ್ದಲ್ಲ. ನನಗೆ ಸಮಾಧಾನ ಆಗಿದೆ. ಬಾಕಿದ್ದನ್ನೆಲ್ಲ ಅವ್ರು ಸರಿಪಡಿಸ್ತೀನಿ ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ, ಸಮಾಧಾನಕರವಾದ ಮಾತನ್ನು ಹೇಳಿದ್ದಾರೆ. ಕಾದು ನೋಡ್ತೀನಿ. ತಾವೀಗ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದ್ರ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ರಿ, ಅದ್ರ ಬಗ್ಗೆ ಏನಾದರೂ ಚರ್ಚೆ? ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ, ತಮಗೂ ಗೊತ್ತಿದೆ. ನಾನು ಕೇಳಿದ್ದು ರಾಜ್ಯಸಭಾ ಕೊಡಿ ಅಂತ ವಿನಂತಿ ಮಾಡಿದ್ದೀನಿ. ತೀರ್ಮಾನ ವರಿಷ್ಠ ಬಿಟ್ಟಿದ್ದು. ಸರ್, ಇನ್ನೊಂದು ನಿಮ್ಮನ್ನ ಪಕ್ಷಕ್ಕೆ ಕರ್ಕೊಂಬರ ಆಗ್ತಿದ್ದೀರಿ, ಚುನಾವಣೆಯಿಂದ ವಿಮುಖ ಆಗ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗಿನ್ನ ಒಳ್ಳೆ ಪಕ್ಷದ ಮುಖಂಡರು ನಾಯಕರುಗಳಿದ್ದಾರೆ, ಅವ್ರಿಗೆ ಅವಕಾಶಗಳು ಸಿಗಲಿ ಅನ್ನೋ ದೃಷ್ಟಿಯಿಂದ ನಾನು ಅದನ್ನು ಮಾತಾಡ್ತೀನಿ. ದೇವೇಗೌಡರು ಸಮೇತ ತಾವು ಲೋಕಸಭೆಗೆ ನಿಲ್ಲೋದ್ರ ಬಗ್ಗೆ ಕೂಡ ಅವರು ಒಂದು ಉತ್ಸವವನ್ನು ಎಲ್ಲವನ್ನು ಕೂಡ ನಾನು ಇವಾಗ ಮಾತನಾಡೋಕ್ಕಾಗೋದಿಲ್ಲ. ದೇವೇಗೌಡರು ಸಾಹೇಬರು ನಮ್ಮ ಮೈತ್ರಿ ಪಕ್ಷ ಕೂಡ ಒಂದು, ಅವರು ಈ ರಾಷ್ಟ್ರದ ಮಾಜಿ ಪ್ರಧಾನಿಗಳು, ಅವ್ರ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಮತ್ತು ಅವ್ರ ಗರಡಿಯಲ್ಲೇ ನಾನು ಬೆಳೆದವನು. ಅಮಿತ್ ಶಾಜಿಯವರು ಇವತ್ತಿನ ಅವರ ಒಂದು ನನ್ನ ಬಗ್ಗೆ ನಡ್ಕೊಂಡಂಥ ರೀತಿ ನನಗೆ ತೃಪ್ತಿ ತಂದಿದೆ, ಸಮಾಧಾನ ತಂದಿದೆ. ನಾನು ನಿಜವಾಗ್ಲೂ ಕೂಡ ಒಳ್ಳೆಯವ್ರ ಜೊತೆಯಲ್ಲಿ ಒಳ್ಳೆ ಪಕ್ಷದಲ್ಲಿ ಇದ್ದೀನಿ ಅನ್ನುವ ಒಂದು ಆಶಾಭಾವನೆ ಇಲ್ಲ. ಅದು ಎಷ್ಟು ಮಟ್ಟಿಗೆ ಸಂಕಲ್ಪ ಆಯಿತು ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ನಾನು ಅದಕ್ಕೋಸ್ಕರ